ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ಕೂಡ ನಡೀತಾ ಇದೆ. ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಕಣ್ಣೀರಿನ ಒಂದು ಛಾಯೆ ನಡೀತಾ ಇರುವಂಥದ್ದು, ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಖುಷಿಯ ವಾತಾವರಣ ಕೂಡ ಮುಂದುವರ್ತಾ ಇರ್ಬೋದು. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆಯ ಒಂದು ಗುಣಗಳಿಂದ ಒಂದು ಸಖತ್ತಾಗಿ ಎಂಟರ್ಟೈನ್ಮೆಂಟ್, ಒಳ್ಳೆಯ ಒಂದು ಟ್ಯಾಲೆಂಟೆಡ್ ಆಗಿ ಗೆಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿ ಇದ್ದರೆ, ಕೆಲವೊಂದಿಷ್ಟು ಸ್ಪರ್ಧಿಗಳನ್ನು ನೋಡಿ ಕೆಲವೊಂದಿಷ್ಟು ವಿಚಾರಗಳು ಕೂಡ ಚರ್ಚೆ ಆಗಿರುವಂಥದ್ದು. ಬಿಗ್ ಬಾಸ್ ಮನೆಯಲ್ಲಿ ಯಾರು ಕೂಡ ಸ್ಟ್ರಾಂಗ್ ಅಲ್ಲ, ಯಾರು ಕೂಡ ಲೋ ಅಲ್ಲ. ಸದ್ಯ ಬಿಗ್ ಬಾಸ್ ಆಟದ ಮುಂದೆ ಯಾರಿಗೆ ಲಕ್ಷ್ಮಿ ಯಾರಿಗೆ ಒಲಿಯುತ್ತೆ ಅನ್ನೋದು ಗೊತ್ತಿಲ್ಲ ವೀಕ್ಷಕರೇ. ಸದ್ಯ ಅದೃಷ್ಟದ ಈ ಒಂದು ಬಿಗ್ ಬಾಸ್ ಆಟದಲ್ಲಿ ಯಾರಿಗೆ ಜಯ ಯಾರಿಗೆ ಸೋಲು ಅನ್ನೋದು ಖಚಿತಪಡಿಸಲಿಕ್ಕೆ ಸಾಧ್ಯವಿಲ್ಲ. ಕೊನೆಯವರೆಗೂ ಕೂಡ ಕಾದು ನೋಡಬೇಕು ವೀಕ್ಷಕರೇ. ಸಾಧನೆ ಎನ್ನುವುದು ಕೆಲವು ಮಟ್ಟದಿಂದ ದೊಡ್ಡ ಮೆಟ್ಟಿಲನ್ನು ಹತ್ತಬೇಕಾದ್ರೆ ಭಾಳ ಶ್ರಮ ಇರಬೇಕು. ಸೊ ಸದ್ಯ ಗಿಲ್ಲಿ ನಟನಿಗೆ ಆ ಒಂದು ಶ್ರಮ ಇರ್ಬೋದು ಅನಿಸುತ್ತೆ, ಗೊತ್ತಿಲ್ಲ. ಸದ್ಯ ಇವತ್ತು ಫ್ಯಾಮಿಲಿ ರೌಂಡ್ನಲ್ಲಿ ಕಾವ್ಯ ಅವರ ಫ್ಯಾಮಿಲಿ ಎಂಟ್ರಿ ಕೊಡ್ತಿದ್ದಂತೆ ಇವತ್ತು ಭಾಳ ಸರ್ಪ್ರೈಸ್ ಆಗಿತ್ತು, ಭಾಳ ಸಂತೋಷ ಕೂಡ ಆಗಿತ್ತು ಸ್ಪರ್ಧಿಗಳಿಗೆ. ಹಾಗೆ ಕಾವ್ಯ ಅವರಿಗೆ ಕೂಡ ನೋವು ಕೂಡ ಸ್ಟಾರ್ಟ್ ಆಯಿತು. ಯಾಕೆ ಅಂದರೆ ಬಂದ ಒಂದು ಕೆಲವು ಗಂಟೆಗಳಲ್ಲಿ ಕೆಲವು ನಿಮಿಷಗಳಲ್ಲಿ ಕೂಡ ಈ ಒಂದು ಘಟನೆ ನಡೆದು ಹೋಯಿತು ವೀಕ್ಷಕರೇ. ಸೊ ಬಿಗ್ ಬಾಸ್ ಒಂದು ರೂಲ್ಸ್ಗಳನ್ನು ಫಾಲೋ ಮಾಡಬೇಕು, ಆ ರೂಲ್ಸ್ ಹೇಳಿಕೊಟ್ಟಂತೆ ನಡೆದುಕೊಳ್ಬೇಕು. ಅದು ಸ್ಪರ್ಧಿಗಳ ಅವರ ಕುಟುಂಬಸ್ಥರಿಗೆ ಇರುವಂಥದ್ದು ಒಂದು ನಿಯಮ. ಆ ಪಾಲನೆಯನ್ನು ಮೀರಿದರೆ ಸ್ಪರ್ಧಿಗಳಿಗೆ ಕಠಿಣ ಶಿಕ್ಷೆ ನೀಡುತ್ತೆ. ಬಿಗ್ ಬಾಸ್ ಫ್ಯಾಮಿಲಿಯವರಿಗೆ ಹೊರಗೋಗುವ ಒಂದು ಸಾಧ್ಯತೆ ಕೂಡ ಇರುತ್ತೆ. ಅಂಥದ್ದೇ ಒಂದು ಘಟನೆ ನಿನ್ನೆ ನಡೆದಿರುವಂಥದ್ದು. ಕಾವ್ಯ ಶೈವ ಅವರ ಕುಟುಂಬಸ್ಥರು ಕೂಡ ಎಂಟ್ರಿ ಕೊಡ್ತಿದ್ದಂತೆ ಕೆಲವು ಚರ್ಚೆಗಳು ನಡೀತಾ ಇದ್ದು, ಕಾವ್ಯಗೆ ಗಿಲ್ಲಿ 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 ಅನ್ನುವ ಮಾತನ್ನು ಅವರ ತಮ್ಮ ಆಗಿರುವಂಥ ಕಾರ್ತಿಕ್ ಅವರು ಮಾತನಾಡ್ತಾರೆ. ಈ ವಿಚಾರದ ಬಗ್ಗೆ ಚರ್ಚೆ ಕೂಡ ನಡೀತೆ. ಆ ಚರ್ಚೆ ಮಾಡುವಂಥದ್ದು ಇಲ್ಲ. ಹಾಗಾಗಿ ಆ ಚರ್ಚೆ ಮಾಡಿದ್ದರಿಂದ ನಿಯಮ ಉಲ್ಲಂಘನೆ ಎಂದು ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಲಾಗ್ತದೆ. ಸದ್ಯ ಅಲ್ಲಿದ್ದ ಮುಂಚಿತವಾಗಿಯೂ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಚಿತವಾಗಿಯೂ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಅವರ ತಾಯಿಯನ್ನು ಮಾತನಾಡಿಸ್ತಾ ಹೋದಾಗ ಕಾವ್ಯ ಅವರ ತಾಯಿಗೆ ಯಾರು ಇಷ್ಟ ಅಂತ ಕೇಳಿದರೆ ಗಿಲ್ಲಿ ಇಷ್ಟ ಅಂತ ಮನ್ಸಾರೆ ಒಪ್ಕೊಂಡ್ಬಿಟ್ಟಿದ್ದಾರೆ ವೀಕ್ಷಕರೇ. ನೋಡಿ, ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಹೇಗೆ ನಡೆಯುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವರ ಫ್ಯಾಮಿಲಿ ಕೂಡ ಕಾವ್ಯ ಅವರ ಹೆಸರನ್ನು ತಗೊಂಡ್ಕೊಂಡ್ರೆ, ಇಲ್ಲಿ ಕಾವ್ಯ ಅವರ ಫ್ಯಾಮಿಲಿಯು ಗಿಲ್ಲಿಯ ಹೆಸರನ್ನು ತೆಗೆದುಕೊಂಡಿದ್ದಾರೆ. ಒಂದು ಮೇಲ್ನೋಟಕ್ಕೆ ಇವರಿಬ್ಬರ ಜೋಡಿ ಒಂದಾಗುವ ಸಾಧ್ಯತೆ ಕೂಡ ಇದೆ ಅನ್ನೋದು ಕಾಣ್ಬೋದು ವೀಕ್ಷಕರೇ. ಸದ್ಯ ಇಬ್ಬರು ಒಂದಾದರೆ ಯಾರಿಗೆಲ್ಲ ಖುಷಿ ಇದೆ, ಯಾರಿಗೆಲ್ಲ ಒಂದು ಒಳ್ಳೆಯ ಗುಣಗಳನ್ನು ಬಯಸಲಿಕ್ಕೆ, ಒಂದು ಆಶೀರ್ವಾದ ಮಾಡಲಿಕ್ಕೆ ಆಸೆ ಪಡ್ತೀರಾ, ದಯಮಾಡಿ ಅವರಿಗೆ ಒಂದು ಶುಭಾಶಯಗಳನ್ನು ಕೂಡಿ ಕಮೆಂಟ್ ಮೂಲಕ ಅಂತ ಹೇಳ್ತಾ, ಈ ಜೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.